ಇದೆಲ್ಲ ಹೇಗಾಯ್ತು? ನಿಮ್ಮ ಮನೆಗೆ ಬೆಂಕಿ ಹೇಗೆ ಬಿತ್ತು? ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಬೇಡ ಬಿಡಿ ಸ್ವಾಮಿ, ಆಕಸ್ಮಿಕ ಬೆಂಕಿ ಅನಾಹುತ ಅನ್ಕೋತೀರಿ. ಹಾಗಂದ್ರೆ ಹೇಗೆ ಮಂಚಣ್ಣ? ಈ ಪಂಚಾಯಿತಿ ಇರೋದೇ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸೋದಿಕ್ಕೆ. ನೀವೇನು ಹೇಳದೆ ಮುಚ್ಚಿಟ್ಕೊಂಡ್ರೆ ನಿಮಗೆ ನ್ಯಾಯ ಸಿಗಲ್ಲ. ಲಾ ಕಳ್ಕೊಂಡ ಮೇಲೆ ನೀವು ಕೊಡೋ ನ್ಯಾಯ ತಕೊಂಡು ನಾನೇನು ಮಾಡಲಿ ಸ್ವಾಮಿ? ಮಂಚಣ್ಣ, ನೀವು ಹಿರಿಯರು, ತಿಳಿದವರು, ನೀವೇ ಹೀಗೆ ಕೈ ಚಲಿ ಕೂತ್ರೆ ಹೇಗೆ? ಆಮೇಲೆ ಇದರಿಂದ ಊರಲ್ಲಿ ಯಾರು ಏನೇ ಮಾಡಿದ್ರು ಹೇಳೋರು ಕೇಳೋರು ಇಲ್ಲ ಅಂತ ಆಗೋದಿಲ್ವೇ? ಊರಿನ ನೆಮ್ಮದಿ ಹಾಳಾಗೋದಿಲ್ವೇ? ಊರು ಅಂದಮೇಲೆ ನ್ಯಾಯ, ನೀತಿ, ಧರ್ಮ ಇರಬೇಕು ಮಂಚ. ಇಲ್ಲ ಅಂದ್ರೆ ಕೆಳಗರ ಸಂತೆ ಆಗುತ್ತೆ. ಹೇಳಿ ಮಂಚಣ್ಣವರೇ, ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ. ನಿರ್ಭಯವಾಗಿ ಸತ್ಯ ಹೇಳಿ. ಅಯ್ಯೋ ಬಿಡಿ ಸ್ವಾಮಿ, ನಾನು ಏನು ಹೇಳಿದ್ರು ನೀವು ನಂಬಲ್ಲ. ನೀವೇ ನಂಬಲ್ಲ ಅಂದಮೇಲೆ ನಾನು ಏನು ಹೇಳಿ ಪ್ರಯೋಜನ? ನಂಬೋ ಅಂತ ಮಾತಾಡಿದ್ರೆ ಎಲ್ರೂ ನಂಬ್ತಾರೆ ಮಂಚಣ್ಣವರೇ. ಇದು ನ್ಯಾಯಸ್ಥಾನ. ಸತ್ಯ ಹೇಳಬೇಕು. ಸತ್ಯಕ್ಕೆ ಭೇದವಿಲ್ಲ, ಸುಳ್ಳಿಗೆ ಭವಿಷ್ಯವಿಲ್ಲ. ಮಾತೇನೋ ಸರಿ, ಆದ್ರೆ ಇನ್ನೂ ಯಾಕೆ ಅನುಮಾನ? ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ವೇ? ಅಥವಾ ನನ್ನ ನ್ಯಾಯ ನಿರ್ಣಯದ ಮೇಲೆ ಅನುಮಾನವೇ? ಅದು ಹಾಗಲ್ಲ. ನ್ಯಾಯದ ಮುಂದೆ ಎಲ್ಲರೂ ಒಂದೇ. ನ್ಯಾಯ ಎಲ್ಲರ ಹಕ್ಕು. ಅದನ್ನ ನಿರ್ವಂಚನೆಯಿಂದ ನೀಡೋದು ನಮ್ಮ ಜವಾಬ್ದಾರಿ. ಧೈರ್ಯವಾಗಿ ಸತ್ಯ ಹೇಳಿ ಮಂಚಣ್ಣ. ನೀವು ಇಷ್ಟು ಕೇಳ್ತಿದ್ದೀರಿ ಅಂದಮೇಲೆ ಹೇಳ್ಬಿಡ್ತೀನಿ. ನನ್ನ ಮನೆಗೆ ಬೆಂಕಿ ಇಟ್ಟು ಇಡೀ ನನ್ನ ಸಂಸಾರನ ಸರ್ವನಾಶ ಮಾಡಬೇಕು ಅಂತ ಹೊರಟಿದ್ದು ಬೇರೆ ಯಾರು ಅಲ್ಲ, ಅದು ಅದು ನಿನ್ನ ಮಗ ಮರಿದೇವ. ದಯಮಾಡಿ ಬಿಡು, ದಯಮಾಡಿ ಬಿಡು. ನನ್ನ ಮನೆಗೆ ಬೆಂಕಿ ಹಚ್ಬೇಡವೋ. ಅಯ್ಯೋ, ನನ್ನ ಮನೆಗೆ ಬೆಂಕಿ ಹಚ್ಬೇಡ ಬಿಡು. ಮಂಚಣ್ಣ, ನೀನು ಬದಲಾಗಿದ್ಯಾ ಅಂದ್ಕೊಂಡಿದ್ದೆ. ನೀನು ಯಾವತ್ತೂ ಬದಲಾಗೋದಿಲ್ಲ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಮರಿದೇವ ಅಂದ್ರೆ ಅವ್ನು ಮರಿದೇವ್ರೆ. ಊರಿಗೆಲ್ಲ ಒಳ್ಳೇದು ಮಾಡೋ ಮಹಾನುಭಾವ. ಕೊಲ್ಲೋ ಅಂತ ಕೆಲಸ ಅವ್ನು ಯಾವತ್ತೂ ಮಾಡಲ್ಲ. ನಾನ್ ನಿಮ್ಮ ಮಾತನ್ನು ನಂಬೋದಿಲ್ಲ. ನಿಲ್ಸಿ. ನೀವೇ ಮಾತಾಡ್ತಾ ಇದ್ರೆ ಪಂಚಾಯಿತಿ ಕಟ್ಟೆ ಸದ್ದಿನ ಸಂತೆ ಆಗುತ್ತೆ. ಮಂಚಣ್ಣನಿಗೆ ಮಾತಾಡೋದಕ್ಕೆ ಬಿಡಿ. ನೀವು ಹೇಳಿ ಮಂಚಣ್ಣ. ನಾವೆಲ್ಲ ಬದಲಾಗಿ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಸ್ವಾಮಿ. ಆದ್ರೆ ಆ ಮರಿದೇವನಿಗೆ ನಮ್ಮನ್ನು ಕಂಡ್ರೆ ಏನೋ ಒಂದು ವಿಚಿತ್ರವಾದ ದ್ವೇಷ. ನಿನ್ನೆ ರಾತ್ರಿ ನಾನು ಬಹಿರ್ದೇಶಕ್ಕೆ ಅಂತ ಆಚೆ ಹೋಗಿದ್ದೆ. ಬಂದು ನೋಡೋಷ್ಟರಲ್ಲಿ ನಿನ್ನ ಮಗ ಮರಿದೇವ ನನ್ನ ಮನೆಗೆ ಬೆಂಕಿ ಇಡ್ತಿದ್ನಪ್ಪ. ಬೇಡಪ್ಪ ಬೇಡ, ನಾವು ಬದಲಾಗಿದ್ದೀವಿ ಅಂತ ಅವನ ಕಾಲು ಹಿಡ್ಕೊಂಡೆ, ಕೈ ಮುಗಿದು ಕೇಳ್ಕೊಂಡೆ. ಆದ್ರೆ ಅವನು ನನ್ನ ಕೈಯಿಂದನೇ ನನ್ನ ಮನೆಗೆ ಬೆಂಕಿ ಇಡಿಸ್ಬಿಟ್ಟಪ್ಪ. ಆ ಊರಿ ಬೆಂಕಿನಲ್ಲಿ ಸಿಕ್ಕ ಹಾಕೊಂಡಿದ್ದ ನನ್ನ ಹೆಂಡತಿ ಮಕ್ಕಳನ್ನ ಹಾಗೋ ಜೋಪಾನ ಮಾಡಿ ಹೊರಗಡೆ ಕರ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಶಿಷ್ಯ ವೀರಣ್ಣ ಬಂದ. ನನ್ನ ಹೆಂಡತಿ ಮಕ್ಕಳನ್ನ ಇವನ ಜೊತೆ ಇನ್ನೊಬ್ಬ ಶಿಷ್ಯ ಭರಮಣ್ಣನ ಮನೆಗೆ ಕಳಿಸ್ಕೊಟ್ಟೆ. ಅಲ್ಲಿಂದ ವಾಪಸ್ ಬಂದು ಏನಾದ್ರೂ ಮಾಡಿ ಹೊತ್ತಿ ಉರಿತಾ ಇದ್ದ ನನ್ನ ಮನೆನ ಉಳಿಸ್ಕೋಬೇಕು ಅಂತ ಕಷ್ಟ ಪಡ್ತಾ ಇದ್ದಾಗ
ನೀವೆಲ್ಲರೂ ಬಂದ್ರಿ, ಬೆಂಕಿ ಆರಿಸಿದ್ರಿ. ಸ್ವಾಮಿ ನಡೆದಿತ್ತು. ಹೌದು, ಅಮ್ಮರು ಮತ್ತು ಮಕ್ಕಳು ನಮ್ಮನೆಗೆ ಬರೋ ಹೊತ್ತಿಗೆ ಜ್ಞಾನ ತಪ್ಪಿದ್ರು. ನಾನೇ ಅವರಿಗೆ ಶುಶ್ರೂಷೆ ಮಾಡಿದೆ. ಲೇ ಕಳ್ಮಂಚಣ್ಣ, ನೀನು ನಿನ್ನ ಹೆಂಡತಿ ನಿನ್ನ ಶಿಷ್ಯಂದ್ರು ಎಲ್ರೂ ಕಳ್ರೆ. ಹೌದು ಹೌದು. ದಯವಿಟ್ಟು ಎಲ್ಲ ಶಾಂತರಾಗಿ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಮೊದಲು ಆರೋಪ, ಆಮೇಲೆ ಆರೋಪದ ಸತ್ಯಾಸತ್ಯತೆಯ ಪರೀಕ್ಷೆ, ಆನಂತರನೇ ನಿಜವಾದ ತಪ್ಪಿತಸ್ಥ ಯಾರು ಅಂತ ಸಾಬೀತಾಗೋದು. ಅಲ್ಲಿವರೆಗೂ ದಯವಿಟ್ಟು ಶಾಂತರಾಗಿರಿ. ಬೇರೆ ಯಾರಾದರೂ ಈ ಘಟನೆಯನ್ನು ಕಣ್ಣಾರೆ ಕಂಡವರಿದ್ರೆ ಧೈರ್ಯವಾಗಿ ಹೇಳಬಹುದು. ನಾನಿದ್ದೀನಿ ಸ್ವಾಮಿ. ಹೌದು, ಮರಿದೇವ ಮಂಚಣ್ಣನ ಮನೆಗೆ ಬೆಂಕಿ ಇಡಿಸಿದ ದಿನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನನ್ನ ಮನೆಗೆ ಬೆಂಕಿ ಹಚ್ಚಬೇಡ, ಬಿಟ್ಬಿಡು. ನನ್ನ ಮನೆಗೆ ಬೆಂಕಿ ಹಚ್ಚಬೇಡ, ನನ್ನ ಮನೆಗೆ ಬೆಂಕಿ ಹಚ್ಚಬೇಡ ಬಿಡು. ನನ್ನ ಮನೆಗೆ ಬೆಂಕಿ ಹಚ್ಚಬೇಡ. ಆ ಘಟನೆ ನೋಡಿ ಆಘಾತ ಆಗಿ ಮೂರ್ಛೆ ಹೋದೆ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಎಚ್ಚರ ಆದಾಗ ಇವರೆಲ್ಲ ಬೆಂಕಿ ಹಾರಿಸ್ತಾ ಇದ್ರು. ಸುಳ್ಳು ಹೇಳ್ತಾ ಇದೆಯಾ? ಸುಳ್ಳು ಹೇಳ್ತಾ ಇದೆಯಾ ನೀನು? ಸುಳ್ಳು ಹೇಳ್ತಾ ಇದೆಯಾ? ಏನ್ ಹೇಳ್ತಾ ಇದೆಯಾ ನೀನು? ಮಧು, ನೀನಿಂತ ಗೋಮುಖ ವ್ಯಾಘ್ರ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮರಿದೇವನ ಮೇಲೆ ಸುಳ್ಳು ಆರೋಪ ಹೊರಿಸ್ತೀಯಲ್ಲ, ನಿನಗೆಷ್ಟು ಧೈರ್ಯ? ನನ್ನ ಮಗ ಮರಿದೇವ ನಿನ್ನ ಮನೆಗೆ ದೀಪ ಹಚ್ಚೋಕ್ ಬಂದ. ಆದರೆ ನೀನು ಅವನ ಮೇಲೆ ಸುಳ್ಳು ಸಾಕ್ಷಿ ಹೇಳಿ ಮನುಷ್ಯತ್ವಕ್ಕೆ ಬೆಂಕಿ ಹಾಕ್ತಾ ಇದೆಯಲ್ಲಪ್ಪ. ಬಿಡು ಉತ್ತರಾಜಮ್ಮ, ನ್ಯಾಯದ ಕಟಕಟೆನಲ್ಲಿ ಸುಳ್ಳು ತಟಪಟಗಳೇ ಗೆಲ್ಲೋದು. ಇಲ್ಲಿ ನ್ಯಾಯ ಸಿಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅಲ್ಲ, ಮಧುವರ್ಷ ಕಣ್ಣಾರೆ ನೋಡ್ದೆ ಅಂತ ಇದ್ದಾಗೆ ಹೇಳ್ತಾ ಇದ್ರೆ ಎಲ್ಲರೂ ಸೇರ್ಕೊಂಡು ಅವನನ್ನೇ ಬೈತಿದ್ದೀರಲ್ಲ, ಏನು ಹೇಳೋದು? ಇನ್ನು ಆ ಸಾಕ್ಷಾತ್ ಶಿವನೇ ಬಂದು ಸತ್ಯ ಹೇಳಿದ್ರು ಯಾರೂ ಅದನ್ನು ನಂಬಲ್ಲ. ಬಿಡಿ, ಎಲ್ಲ ನನ್ನ ಕರ್ಮ, ನಾನೇ ಅನುಭವಿಸ್ತೀನಿ. ನನ್ನ ಮನೆ ಸುಟ್ಟು ಬೂದಿ ಆದರೂ ಪರವಾಗಿಲ್ಲ, ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಿ. ಅಲ್ಲಪ್ಪ ಕಲ್ಯಾಣ ದೇವ, ನ್ಯಾಯ ಎಲ್ರಿಗೂ ಒಂದೇ ಅಂತ ದೊಡ್ಡ ಮಾತಾಡಿದೆ. ಈಗೇನಪ್ಪ ಹೇಳ್ತೀಯ? ಮರಿದೇವ ನಿನ್ನ ಮಗ, ನೀನು ಅವನಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ, ನನಗೆ ನ್ಯಾಯ ಸಿಗಲ್ಲ. ಹಾಳಾಗೋಗ್ಲಿ ಬಿಡಿ. ಮರಿದೇವ ಬಂದ್ಯಾ? ನೋಡು ನೋಡು, ಈ ಮಂಚಣ್ಣ ನಿನ್ ಮೇಲೆ ಇಲ್ಲದ ಸಲ್ಲದ ಆರೋಪ ಹೊರಿಸ್ತಾ ಇದ್ದಾರೆ. ನೀನು ಅವ್ರ ಮನೆಗೆ ಬೆಂಕಿ ಇಟ್ಟಿಯಂತೆ. ಇದು ಸುಳ್ಳಲ್ವಾ? ಇದು ಸುಳ್ಳಲ್ವಾ? ಈ ಮಧುವರಸನು ಮಂಚಣ್ಣನ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾನೆ. ಇದೆಲ್ಲ ಸುಳ್ಳು ಅಂತ ಹೇಳು. ಮಂಚಣ್ಣನ ಮನೆಗೆ ಬೆಂಕಿ ಹಚ್ಚಿದ್ದು ನಾನಲ್ಲ ಅಂತ ಹೇಳು. ಹೇಳು ಮರಿದೇವ, ಮರಿದೇವ ಮಾತಾಡು, ಹೇಳು. ಸ್ವಾಮಿ, ಇದು ಮನೆ ಅಲ್ಲ, ಪಂಚಾಯಿತಿ ಕಟ್ಟೆ. ಹೇಳು ಮರಿದೇವ, ಮಂಚಣ್ಣ ಹೇಳ್ತಾ ಇರೋದು ನಿಜನಾ?
ಹೌದು ಹೌದು ಈ ಕೆಲಸ ಮಾಡಿದ್ದು ನಾನೇ. ಮಂಚಣ್ಣ ಹೇಳ್ತಾ ಇರೋದು ಸತ್ಯ. ಮಧುವರ್ಷ ನೋಡಿದ್ದು ಸತ್ಯ. ಇಲ್ಲ, ಮರಿದೇವ ಈ ಕೆಲಸ ಮಾಡೋದು ಸಾಧ್ಯನೇ ಇಲ್ಲ. ನನಗೆ ಕಣ್ಕೊಟ್ಟು ದೇವ್ರವ್ನು ನೊಂದೋರ್ ಕಣ್ಣೀರು ಒರೆಸ್ತಾನೆ ಹೊರ್ತು ಯಾವತ್ತೂ ಕಣ್ಣೀರು ಹಾಕ್ಸಲ್ಲ. ನಂಬಿದವ್ರ ಮನೆಗೆ ದೀಪ ಹಚ್ತಾನೆ ಹೊರ್ತು ಬಾಳೋ ಮನೆಗೆ ಬೆಂಕಿ ಹಚ್ಚಲ್ಲ. ಮರಿದೇವ, ಯಾರು ಏನು ಹೇಳಿದ್ರು ನಾನು ನಂಬಲ್ಲ. ನೀನು ತಪ್ಪು ಮಾಡಿರೋದು ಸಾಧ್ಯನೇ ಇಲ್ಲ. ಒಂದೇ ಒಂದ್ಸಲ ಹೇಳು ಮರಿದೇವ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳು ಮರಿದೇವ. ಇಲ್ಲ, ನಾನು ಹೇಳ್ತಾ ಇರೋದೇ ಸತ್ಯ. ಮಂಚಣ್ಣನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅವ್ರ ಮನೆಗೆ ಬೆಂಕಿ ಇಟ್ಟಿದ್ ನಾನೇ. ಈ ಪಂಚಾಯಿತಿ ಯಾವುದೇ ಶಿಕ್ಷೆ ಕೊಟ್ಟರು ಅದನ್ನ ಅನುಭವಿಸಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮಹಾಜನಗಳೇ, ನಾನು ಯಾವಾಗಲೂ ಹೇಳ್ತಾ ಇದ್ದದ್ದು ನ್ಯಾಯದ ಮುಂದೆ ಎಲ್ಲರೂ ಒಂದೇ. ಆ ಮಾತಿಗೆ ನಾನು ಯಾವಾಗಲೂ ಬದ್ಧನಾಗಿರ್ತೇನೆ. ತಪ್ಪು ಮಾಡಿರೋದು ನನ್ನ ಮಗನೇ ಆಗಿರ್ಬೋದು, ಆದ್ರೆ ನನ್ನ ಮಗನಿಗೊಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯ ಅಂತ ಇಲ್ಲ. ನ್ಯಾಯ ಎಲ್ಲರಿಗೂ ಒಂದೇ. ಆರೋಪ ಪ್ರತ್ಯಾರೋಪ, ಸಾಕ್ಷಿಗಳ ಹೇಳಿಕೆಯ ಆಧಾರದ ಮೇಲೆ ಹರಿದೇವನೇ ಅಪರಾಧಿ ಅಂತ ಈ ನ್ಯಾಯಸ್ಥಾನ ತೀರ್ಮಾನ ನೀಡಿದೆ. ಈ ಘೋರ ಅಪರಾಧಕ್ಕೆ ಹರಿದೇವನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಅಂತ ಈ ನ್ಯಾಯಸ್ಥಾನ ತೀರ್ಮಾನ ನೀಡಿದೆ. ದೇವರು ದಯಮಾಡಿ ಕ್ಷಮಿಸಿ, ಈ ತೀರ್ಪು ನಮಗೆ ಸಮ್ಮತ ಇಲ್ಲ. ಯಾಕೆ ಮುಖ್ಯಸ್ಥರೇ, ನನ್ನಿಂದ ಏನಾದರೂ ತಪ್ಪಾಯ್ತೆ? ಹೌದು, ನ್ಯಾಯಶಾಸ್ತ್ರದ ಪ್ರಕಾರ ಈ ತೀರ್ಪು ಒಪ್ಪಿತ ಇಲ್ಲ. ಮರಿದೇವ ಇನ್ನು ಬಾಲಕ. ಬಹುದೊಡ್ಡ ಅಪರಾಧ ಮಾಡಿದ ಪಾತಕಿಗೆ ನೀಡುವ ಅಂತಿಮ ಶಿಕ್ಷೆ ಮರಣದಂಡನೆ. ಮರಿದೇವನ ಅಪರಾಧ ಅಂತ ಮಹಾಪಾಪ. ಕುಟುಂಬದ ಸ್ವರ್ಪ ಒಂದು ಇಡೀ ಕುಟುಂಬನ ಸುಟ್ಟು ಭಸ್ಮ ಮಾಡೋದಕ್ಕೆ ಪ್ರಯತ್ನ ಪಟ್ಟದ್ದು ಯಾವ ಮಹಾಪಾತಕಕ್ಕೂ ಕಡಿಮೆ ಇಲ್ಲ ಮುಖ್ಯಸ್ಥರೇ, ಕಡಿಮೆ ಇಲ್ಲ. ನಿಮ್ಮ ಮಾತು ಒಪ್ತೀನಿ. ಮರಿದೇವ ಬಾಲಕ, ಮಕ್ಕಳಿಗೆ ಗಲ್ಲು ಶಿಕ್ಷೆ ವಿಧಿಸುವ ಹಾಗಿಲ್ಲ. ಅದು ಬಾಲಹತ್ಯೆ, ಶಿಶು ಹತ್ಯಾ ದೋಷಕ್ಕೆ ಸಮ. ಆದ್ರಿಂದ ಅವನಿಗೆ ಊರಿಂದ ಗಡೀಪಾರು ಮಾಡೋ ಶಿಕ್ಷೆ ನೀಡಬಹುದು.
ಮುಖಂಡರ ತೀರ್ಮಾನನೇ ನನ್ನ ತೀರ್ಪು. ಮರಿದೇವನ ಈ ಊರಿಂದ ಗಡಿಪಾರು ಮಾಡೋದಕ್ಕೆ ಏನೇನು ಕ್ರಮಗಳು ಬೇಕೋ ಆ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಪಂಚಾಯಿತಿ ಮೂಲಕ ಆದೇಶಿಸ್ತೀನಿ. ಇನ್ ಮುಂದೆ 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 ಇವನು ನಮ್ಮ ಮಗ ಅಲ್ಲ, ಮಗ ಅಲ್ಲ, ಮಗ ಅಲ್ಲ, ಮಗ ಅಲ್ಲ, ಮಗ ಅಲ್ಲ, ಮಗ ಅಲ್ಲ. ಯಾವ ಮಗ ಈ ಮನೆಗೆ ಆಧಾರ ಸ್ತಂಭ ಆಗ್ತಾನೆ ಅಂತ ನಂಬಿದ್ನೋ, ಯಾವ ಮಗ ನಮ್ಮ ಕೀರ್ತಿನ ಇಡೀ ಉತ್ತಮಾಪುರದಲ್ಲಿ ಅತಿ ಎತ್ತರಕ್ಕೆ ಬೆಳೆಸ್ತಾನೆ ಅಂತ ಹೆಮ್ಮೆ ಪಡ್ತಾ ಇದ್ನೋ, ಅದೇ ಮಗ ಇವತ್ತು ನಮ್ಮ ಮಾನ ಮರ್ಯಾದೆನ ಮಣ್ಣುಪಾಲ್ ಮಾಡ್ಬಿಟ್ಟ. ತಂದೆನೆ ಮಗನಿಗೆ ಶಿಕ್ಷೆ ಕೊಡಬೇಕಾದಂತ ಪಾಪದ ಕೆಲಸಕ್ಕೆ ನನ್ನನ್ನು ಗುರಿ ಮಾಡಿಬಿಟ್ಟ. ಬಿಳಿ ಬಟ್ಟೆ ಹೊಳಪನ್ನ ಒಂದು ಕಪ್ಪು ಮಸಿ ನುಂಗ್ ಹಾಕೋ ಹಾಗೆ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಒಂದೇ ಒಂದು ತಪ್ಪಿನಿಂದ ಗಳಿಸಿದ ಗೌರವನೆಲ್ಲ ನಾಶ ಮಾಡಾಕ್ಬಿಟ್ಟ. ಯಾರು ಏನೇ ತಪ್ಪಾಡಿರ್ಲಿ ಅವ್ರನ್ನ ಬೆಂಕಿಗಾಕಿ ಸುಡೋಷ್ಟು ಕಟುಕ ಹಾಕ್ಬಿಟ್ಟ ನಮ್ಮ ಮಗ. ಅವನಿಗೆ ಯಾಕೆ ಬಂತಿಂತ ದುರ್ಬುದ್ಧಿ? ಆವತ್ತು ನಾನು ಒಂದು ಕ್ಷಣದ ಕೋಪದ ಕೈಲಿ ಬುದ್ಧಿ ಕೊಟ್ಟು ಅವನ್ನ ಕೊಲ್ತೀನಿ ಅಂತ ಹೋದಾಗ ಜೀವ ಕೊಡೋ ಶಕ್ತಿ ಇಲ್ಲದವನಿಗೆ ಜೀವ ತೆಗೆಯೋ ಹಕ್ಕು ಇಲ್ಲ ಅಂತ ಏನೇನೋ ಹೇಳ್ದ. ಆದ್ರೆ ಇವತ್ತು ಅವನು ಮಾಡಿದ್ದೇನು? ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ, ಲೋಕ ಕಲ್ಯಾಣ ಮಾಡ್ತೀನಿ ಅಂತಾನೆ, ಕಣ್ಣಿಲ್ದವ್ರಿಗೆ ಕಣ್ ಕೊಟ್ಟು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಮನೆಗೆ ಬೆಂಕಿ ಹಾಕಿ ಸರ್ವನಾಶ ಮಾಡಕ್ ನೋಡಿದ್ದಾನೆ. ಇವನೇನು ಮಗನೋ ಇಲ್ಲಮ್ಮ? ಆ ಶಿವ ನಮಗೆ ಯಾಕೆ ಈ ತರ ಅಗ್ನಿ ಪರೀಕ್ಷೆ ಕೊಡ್ತಾನೆ? ನನಗಂತೂ ಜೀವನನೇ ಸಾಕಾಗೋಗಿದೆ. ಈ ಭಾಗ್ಯಕ್ಕೆ ಯಜಮಾನನ ಪಟ್ಟ ಬೇರೆ. ಉತ್ತಮಾಪುರದಲ್ಲಿ ಎಷ್ಟೋ ಮನೆಗಳಿಗೆ ಬೆಳಕಾಗಿರೋ ಮರಿದೇವ ಮಂಚಣ್ಣನ ಮನೆ ಬೆಂಕಿ ಇಟ್ಟಿದ್ದಾನೆ ಅಂದ್ರೆ ಇದು ಯಾರಾದ್ರೂ ನಂಬೋ ಮಾತಾ? ಹೌದು ಅಪ್ಪಯ್ಯ, ನನಗೆ ಕಣ್ಕೊಟ್ಟು ದೇವ್ರವನು. ಕಾಪಾಡೋ ದೇವ್ರೆ ಹೆಂಗಸರ ಮಕ್ಕಳನ್ನ ಕೊಲೆ ಮಾಡೋ ಪ್ರಯತ್ನ ಮಾಡ್ತಾನೆ ಅಂದ್ರೆ
ನಂಬೋಕೆ ಆಗ್ತಿಲ್ಲ ಅಪ್ಪಯ್ಯ. ಏನಮ್ಮ ಮಾಡೋದು? ಊರ್ ಜನ ಎಲ್ಲ ಅವನು ಬೆಂಬಲಕ್ಕಿದ್ರು, ಸ್ವತಃ ಮರಿದೇವ ನಾನೇ ಮಾಡಿದ್ದು ಅಂತ ಒಪ್ಕೊಂಡ್ಬಿಟ್ನಲ್ಲ. ಅವನು ಒಪ್ಕೊಂಡಿದ್ದಾನೆ ನಿಜ, ಆದರೆ ಇದರಿಂದ ಏನೋ ಮರ್ಮ ಇದೆ ಅಂತ ಅನ್ನಿಸ್ತಾ ಇದೆ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವ್ನು ಮನ್ಸು ಮಾಡಿದರೆ ಮಂಚಣ್ಣನ ಯಾವತ್ತೋ ಗಲ್ಗಂಬಕ್ಕೆ ಏರಿಸ್ಬೋದಾಗಿತ್ತು. ಎಷ್ಟೋ ಸಲ ಅವನೇ ಮಂಚಣ್ಣನ ಉಳಿಸಿದ್ದಾನೆ. ಅವನನ್ನು ಬದಲಾಯಿಸ್ಬೇಕು ಅಂದ್ಕೊಂಡಿದ್ನೇ ಹೊರತು ಕೊಲ್ಲಬೇಕು ಅಂತ ಅವನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದ್ರ ಬಗ್ಗೆ ಕಲ್ಯಾಣ್ ದೇವ್ರ ಜೊತೆ ಮಾತಾಡೋಣ, ನಡೀರಿ ಹೋಗೋಣ. ಮರಿದೇವನ ಶಿಕ್ಷೆ ಹಿಂಪಡೆದು ಅವನ್ನ ನಮ್ಮೂರಲ್ಲೇ ಉಳಿಸ್ಕೋಬೇಕು. ನಡೀರಿ. ಹೌದು. ನಿಂತ್ಕೋ. ನಿನ್ನ ಕಾಲ್ಗಳನ್ನ ನಮ್ಮ ಮನೆ ಒಳಗೆ ಇಡಬೇಡ. ಮಕ್ಕಳು ತರ ಇರ್ಬೇಕು, ಮೃಗ ತರ ಅಲ್ಲ. ಈ ವಯಸ್ಸಿಗೆ ಒಂದ್ ಮನೆಗೆ ಬೆಂಕಿ ಇಟ್ಟವನು ಇನ್ನು ದೊಡ್ಡವನಾದ್ಮೇಲೆ ಇನ್ನೆಷ್ಟು ಮನೆನ ಸುಟ್ಟು ಬೂದಿ ಮಾಡ್ಬೇಕು ಅನ್ಕೊಂಡಿದ್ಯಾ? ದೇವ್ರು ಕೊಟ್ಟ ಮಗ ಅಂತ ಹೇಳಿ ನಿನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆದಾಡಿದ್ವಿ. ಆದ್ರೆ ನೀನ್ ಮಾಡಿದ್ದೇನು? ಕೊಳ್ಳಿ ಇಟ್ಟಿದ್ದು ಮಂಚಣ್ಣನ ಮನೆಗಲ್ಲ, ಈ ಹೆತ್ತ ತಾಯಿ ಹೊಟ್ಟೆಗೆ. ನಿನ್ನ ಹೆರೋ ಬದಲು ಈ ಹೊಟ್ಟೆ ಬರ್ದಾಗಿದ್ದಿದ್ರೆ ಎಷ್ಟೋ ಸಂತೋಷ ಪಡ್ತಿದ್ದೆ. ಇದು ನನ್ ಶಿವ ಇರೋ ಪವಿತ್ರವಾದ ಜಾಗ. ಕಂಡೋರ್ ಮನೆ ಕೊಳ್ಳಿ ಇಡೋರ್ ನಿನ್ನಂತವ್ರ ಜಾಗ ಅಲ್ಲ. ನೀನ್ ಈ ಮನೆ ಕಾಲಿಡಬೇಡ. ನೀನೇ ಈ ಮನೆಗ್ ಬರೋ ಅಧಿಕಾರನ ಕಳ್ಕೊಂಡ್ಬಿಟ್ಟೆ. ಹೆತ್ತೋರ್ ನಂಬಿಕೆ ಕಳ್ಕೊಂಡೆ, ಪ್ರೀತಿ ವಿಶ್ವಾಸ ಕಳ್ಕೊಂಡೆ. ಇಲ್ಲಿಗೆ ನಮ್ಮ ನಿನ್ನ ಸಂಬಂಧ ಮುಗೀತು. ಇನ್ಮೇಲೆ ನೀನ್ ನಮ್ಮ ಮಗನೂ ಅಲ್ಲ, ನಾನ್ ನಿಮ್ ತಂದೆ ತಾಯಿನೂ ಅಲ್ಲ. ಹೊಟ್ಟೋಗು, ನನ್ನ ಕಣ್ಣಿಂದ ದೂರ ಹೊಟ್ಟೋಗು. ನಮ್ಗೊಬ್ಬ ಮಗ ಇದ್ದ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಕೊಳಪ್ಪ, ಹೋಗೋಕ್ ಮುಂಚೆ ನಿನ್ನಲ್ಲಿ ಒಂದೇ ಒಂದು ಪಿನ್ನ. ನೀನ್ ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡು, ಆದ್ರೆ ಮತ್ತೆ ಮತ್ತೆ ಇಂಥ ದುಷ್ಟ ಕೆಲಸಗಳನ್ನು ಮಾಡಿ ತೋರ್ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ.
ಮರಿದೇವ, ನೀನು ಮನೆ ಬಿಟ್ಟು ಹೋಗ್ಬೇಡಪ್ಪ. ನಮ್ಮನ್ನೆಲ್ಲ ತಬ್ಲಿ ಮಾಡಿ ಬಿಟ್ಟು ಹೋಗ್ಬೇಡ. ಹೋಗ್ಬೇಡ ಮರಿದೇವ, ಮನೆ ಬಿಟ್ಟು ಹೋಗ್ಬೇಡಪ್ಪ. ನೀನೇ ಹೇಳ್ದಾಗೆ ಸತ್ಯ ಅನ್ನೋದು ಬೆಂಕಿ, ಅದನ್ನ ಹೆಚ್ಚು ಹೊತ್ತು ಹೊಟ್ಟೆನಲ್ಲಿ ಇಟ್ಕೊಳಕ್ ಆಗಲ್ಲಪ್ಪ. ಸತ್ಯ ಹೇಳ್ಬಿಡ್ತೀನಿ ತಂದೆ, ಸತ್ಯ ಹೇಳ್ಬಿಡ್ತೀನಿ. ಬೇಡಿ ಮಂಚಣ್ಣ ಅವರೇ, ನೀವು ಸತ್ಯ ಹೇಳಿದ್ರು ಹೇಳ್ದೇ ಇದ್ರು ನಡಿಬೇಕಾದದ್ದು ನಡೆದೋಗಿದೆ. ಈಗ ನೀವು ಹೇಳೋದ್ರಿಂದ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಅಯ್ಯೋ, ನಿನ್ನನ್ನ ಕಳ್ಕೊಳ್ಳೋದ್ಕಿಂತ ದೊಡ್ಡ ನಷ್ಟ ಏನಪ್ಪ ಇದೆ ಈ ಊರಿಗೆ? ಎಷ್ಟು ದಿನ ನಿನಗೆ ಕೇಡು ಮಾಡೋಕ್ಕೋಗಿ ಊರಿಗೆಲ್ಲ ದುಷ್ಟನಾಗಿದ್ದೆ. ಈಗ ನಿನಗೂ ಒಳ್ಳೇದು ಮಾಡೋಕ್ಕೋಗಿ ನನಗೆ ನಾನೇ ಮಹಾದುಷ್ಟನಾಗಿದ್ದೀನಿ ಕಣಪ್ಪ. ಈಗ ಈ ಊರಲ್ಲಿ ನಾನು ಒಬ್ಬ ಮನುಷ್ಯ ಅನ್ನಿಸ್ಕೊಳ್ಳೋದಕ್ಕೆ ಉಳಿದಿರೋದು ಇದೊಂದೇ ದಾರಿನಪ್ಪ. ದಯವಿಟ್ಟು ನನ್ನ ಬಾಯಿ ಕಟ್ಟಬೇಡ ತಂದೆ. ಕೈ ಮುಗಿದು ಕೇಳ್ಕೋತೀನಿ, ಸತ್ಯ ಹೇಳೋಕೆ ಅನುಮತಿ ಕೊಡು, ಅನುಮತಿ ಕೊಡು. ಏನ್ ಹೇಳ್ತಾ ಇದೀಯ ಮಂಚಣ್ಣ? ನೀನು ನನಗೆ ಅನುಮತಿ ಕೊಡಲ್ಲ ಅಂತ ಗೊತ್ತು ಮರಿದೇವಾ, ಆದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ನನ್ನಿಂದ ಸುಮ್ಮನಿರೋದಕ್ಕಾಗೋದಿಲ್ಲ ಮರಿದೇವ. ಶರಣಪ್ಪ, ಶರಣಪ್ಪ, ನಾನು ಪಾಪಿ ಶರಣಪ್ಪ. ನಾನು ಹಿರೀಕ್ರೆ, ನೀವು ಮಾತ್ರ ನನಗೆ ಕ್ಷಮೆ ಕೊಡಬೇಡಿ. ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಕಲ್ಲಲ್ಲಿ ಹೊಡೆಸಿ, ನೇಣು ಗಂಬಕ್ಕೆ ಏರಿಸಿ, ಊರಲ್ಲಿ ಅಟ್ಟಾಡಿಸ್ಕೊಂಡು ಹೊಡೀರಿ. ಆದ್ರೆ ಈ ನನ್ನ ಮರಿ ದೇವನಿಗೆ ಏನು ಮಾಡಬೇಡಿ ಅಪ್ಪ. ಯಾಕಂದ್ರೆ ನನ್ನ ಮನೆಗೆ ಬೆಂಕಿ ಇಟ್ಟವನು ಈ ಮರಿದೇವ ಅಲ್ಲ, ಪಾಪಿ ನಾನೇ ನನ್ನ ಮನೆಗೆ ಬೆಂಕಿ ಹಚ್ಚಿದ ಪಾಪಿ. ಹಾವಿನ ದ್ವೇಷ 12 ವರ್ಷ, ಈ ಕೊಂಡಗಾರ ಮಂಚಣ್ಣನ ದ್ವೇಷ 100 ವರ್ಷ. ನಾನು ಅಷ್ಟು ಸುಲಭವಾಗಿ ಬದಲಾಗ್ತೀನಿ ಅಂದ್ರೋ? ನಾನು ಬದಲಾಗೋದು ಒಂದೇ, ಕಾಗೆ ಬಣ್ಣ ಬದಲಾಗೋದು ಒಂದೇ. ನಾನು ಬೆಂಕಿ ಇಡಬೇಕು ಅಂತ ಬಂದಿದ್ದು ಕಲ್ಯಾಣ ದೇವನ ಮನೆಗೆ. ನೀವು ಮಾತ್ರ ಸುಖವಾಗಿರಬೇಕು, ನಾನು ದುಃಖದಲ್ಲಿರಬೇಕಾ? ನೀವು ಮಾತ್ರ ಶರಣರು, ನಾನು ಕಳ್ಳನಾ? ನಾನು ನಿಮ್ಮ ಕಾಲಿಗೆ ಬೀಳಬೇಕಾ? ನಿಮ್ಮ ಪಾಳಿಗೆ ಬೆಂಕಿ ಹಾಕ. ನೋಡ್ತಾ ಇದ್ದೀನಿ, ನಾನೇ ಬೆಂಕಿ ಹಾಕ್ತೀನಿ. ಇವರ ಮನೆಗೆ ಬೆಂಕಿ ಇಟ್ಟರೆ ಮರಿದೇವ ಇವರನ್ನು ಕಾಪಾಡಿಬಿಡ್ಬೋದು. ಅದು ಅಲ್ಲದೆ ಊರ ಜನರಿಗೆ ಖಂಡಿತ ನನ್ನ ಮೇಲೆ ಅನುಮಾನ ಬರುತ್ತೆ. ತೊಟ್ಟಿಲ ಶಾಸ್ತ್ರಕ್ಕೆ ಬೆಂಕಿ ಹಚ್ಚಿದ್ರು ಏನೂ ಆಗಲಿಲ್ಲ, ಈಗಲೂ ಏನೂ ಆಗಲ್ಲ. ನಾ ಬಿಟ್ಟ ಬಾಣ ನನಗೇ ತಿರುಗು ಬಾಣ ಆಗುತ್ತೆ ಅಂತ ಗೊತ್ತು. ಇದಕ್ಕೆ ಇದಲ್ಲ ದಾರಿ, ಬೇರೆನೇ ಇದೆ. ನನ್ನ ಮನೆಗೆ ಬೆಂಕಿ ಇಟ್ಟು ಅದನ್ನು ಮರಿದೇವನ ಮೇಲೆ ಹಾಕಿದ್ರೆ ಜನನು ನಂಬ್ತಾರೆ. ಮರಿದೇವನಿಗೆ ಶಿಕ್ಷೆನೂ ಕೊಡಿಸ್ಬೋದು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಣ ಅಂತ ಸಂಚು ಮಾಡಿದೆ.
ಆದರೆ ನಾನಿಟ್ಟ ಗುರಿ ನನಗೆ ತಿರುಗುಬಾಣ ಆಗೋಯ್ತು. ನನ್ನ ಹೆಂಡತಿ ಮಕ್ಕಳು ನನ್ನ ಶಿಷ್ಯರ ಮನೆಯಲ್ಲಿ ಊಟಕ್ಕಂತ ಹೋಗಿದ್ರು. ನಾನು ಮನೆಗೆ ಬೆಂಕಿ ಹಾಕಬೇಕು ಅಂತ ತೈಲ ತರೋದಕ್ಕೆ ಒಳಗೋಗಿದ್ದಾಗ ಅವರು ವಾಪಸ್ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಇನ್ನೇನು ಮನೆಗೆ ಬೆಂಕಿ ಇಡಬೇಕು ಅನ್ನೋಷ್ಟರಲ್ಲಿ ಮರಿದೇವ ಪ್ರತ್ಯಕ್ಷ ಆದ. ಬಿಡು ಮಂಚಣ್ಣ. ಬೆಂಕಿ ಇಡದಂತೆ ತಡೆಯೋಕೆ ಪ್ರಯತ್ನ ಮಾಡ್ದ. ನಿನ್ ಮನೆನ ನೀನೇ ಸುಡ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ತಲೆ ಕೆಟ್ಟಿದೆ, ಬರೀ ತಲೆ ಕೆಟ್ಟಿಲ್ಲ, ಹುಚ್ಚಿಡ್ದಿದೆ. ಇಡೀ ನಿನ್ನ ಸಂಸಾರನ ಸರ್ವನಾಶ ಮಾಡೋವರೆಗೂ ಈ ಹುಚ್ಚು ಬಿಡಲ್ಲ ಕಣೋ. ನಮ್ ಕುಟುಂಬ ನಾಶ ಆಗೋದಿರ್ಲಿ, ಇದರಿಂದ ನಿಮ್ ಕುಟುಂಬನೇ ನಾಶ ಆಗುತ್ತೆ. ಬಿಟ್ಬಿಡು. ಯಾವ ಸಮಯದಲ್ಲಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಿಟ್ಬಿಡು. ನಿನ್ನ ಸ್ವಂತ ಹೆಂಡತಿ ಮಕ್ಕಳನ್ನ ಸಾಯಿಸಕ್ ಹೊರಟಿದ್ಯಲ್ಲ, ಇದು ತಪ್ಪು ಮಂಚಣ್ಣ. ಅಯ್ಯೋ ಬೆಪ್ಪೆ, ನನ್ನನ್ನೇನು ಮುಟ್ಟಾಳ ಅನ್ಕೊಂಡ್ಯಾ? ನಿನ್ನೆ ಸಂಜೆನೆ ಅವ್ರನ್ನೆಲ್ಲ ನನ್ನ ಶಿಷ್ಯನ ಮನೆಗೆ ಊಟಕ್ಕೆ ಕಳಿಸ್ದೆ. ಇನ್ನೂ ಅವ್ರು ಬರೋದು ನಾಳೆ ಸಂಜೆನೆ. ಹೇಗಿದೆ ನನ್ನ ತಂತ್ರ? ಆದರೆ ನಾನು ಅವನ ಮಾತು ಕೇಳೋ ಸ್ಥಿತಿನಲ್ಲಿರಲಿಲ್ಲ. ಬಲವಂತವಾಗಿ ಬೆಂಕಿ ಇಟ್ಟುಬಿಟ್ಟೆ. ಮಂಚಣ್ಣ, ಬೆಂಕಿ ಹಚ್ಬೇಡ ಮಂಚಣ್ಣ. ಗೆದ್ದೆ ಗೆದ್ದೆ, ನಾನು ಗೆದ್ದೆ, ನಾನು ಗೆದ್ದೆ. ನನ್ನ ಮನೆ ಹೊತ್ಕೊಂಡು ಉರಿತಾ ಇದೆ. ನಾನು ಅನ್ಕೊಂಡದನ್ನ ಸಾಧಿಸ್ದೆ. ಮರಿದೇವ, ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಆಗ ಅವನು ಹೇಳ್ದ, ಅಯ್ಯೋ ಮೂರ್ಖ ಮಂಚಣ್ಣ, ಕೊನೆಗೂ ಮನೆಗೆ ಬೆಂಕಿ ಇಟ್ಬಿಟ್ಟಿಲ್ಲ. ಪ್ರಪಂಚದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ತಾನೇ ಸುಟ್ಟು ಹಾಕಿದ್ದು ನೀನೇ ಮೊದ್ಲು ಅನ್ಸುತ್ತೆ. ಲೇ, ಪದೇ ಪದೇ ಅದನ್ನೇ ಬೊಗಳು ಬೇಡವೋ? ಹೇಳಿಲ್ವಾ ನಾನು ಅವ್ರನ್ನೆಲ್ಲ ನನ್ನ ಶಿಷ್ಯನ ಮನೆ ಜೋಪಾನವಾಗಿ ಬಿಟ್ಟು ಬಂದಿದ್ದೀನಿ ಅಂತ? ಬೆಂಕಿ! ಅಯ್ಯೋ ಮಕ್ಕಳು! ಕೇಳಿಸ್ಕೊಂಡ್ಯಾ? ಈಗ್ಲಾದ್ರೂ ಗೊತ್ತಾಯ್ತಾ? ಯಾರು ಇದೀರೇನ್ರಪ್ಪ? ಮಲ್ಲೇ ಮಲ್ಲೇ, ಕಾಪಾಡಿ ಬೆಂಕಿ! ಮಕ್ಕಳು! ಅಯ್ಯೋ ಅಯ್ಯೋ, ಕಾಪಾಡಿ ಮಕ್ಕಳು! ಅಯ್ಯೋ ಮಲ್ಲೇ, ಎಂತ ಕೆಲಸ ಮಾಡ್ಬಿಟ್ಟೆ. ಕಾಪಾಡಿ ಕಾಪಾಡಿ! ಎಂತ ಕೆಲಸ ಮಾಡ್ಬಿಟ್ಟೆ ಮಂಚಣ್ಣ. ನಿನ್ನ ಹೆಂಡತಿ ಮಕ್ಕಳನ್ನ ನೀನೇ ಸಾಯಿಸ್ಬಿಟ್ಟಿಯಲ್ಲ. ಆಗ ಸಾಕ್ಷಾತ್ ಪರಮೇಶ್ವರನಂತೆ ಬೆಂಕಿ ಮಧ್ಯೆ ಪ್ರತ್ಯಕ್ಷನಾಗಿ ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿದ್ದೆ ಈ ಮರಿದೇವ. ಬಂದ 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 ನೋಡು ಮಾದೇವ. ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕ ಕಾಯುವ ಮಲೆಯ ಮಾಂತ್ರಿಕ. ಗಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡು.
ಮಗದ ಮಾಡಪ್ಪ ನೋಡ್ರು. ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಡಾಳೋ ಕೇಶವನ ಸಂಹಾರಕ್ಕೆ. ಪತ್ತೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ವಾಯಿ ಒತ್ತದಲ್ಲಿ ಪಡೆದು ಇದೇ ಸ್ವಾಮಿ ನಡೆದದ್ದು. ಈ ಮನೆ ಹಾಳು ಮಂಚಣ್ಣನ ಸುಮ್ಮನೆ ಬಿಡಬಾರ್ದು. ಬನ್ನಿ ಹೊಡೆಯೋಣ. ನಿಲ್ಸಿ. ಅವ್ರ ಮೇಲೆ ಒಂದೇ ಒಂದ್ ಏಟ್ ಬಿದ್ರು ನನ್ ಮೇಲೆ ಆಣೆ. ಅವ್ರು ನಡ್ಕೊಂಡಿದ್ದು ನಾನು ಹೇಳ್ದಾಗೆ. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಸದ್ಯ ನಮ್ಮ ಮರಿದೇವ ಯಾವ ಕಾರಣಕ್ಕೂ ತಪ್ಪು ಮಾಡೋಣ ಅಲ್ವಲ್ಲ ಅನ್ನೋ ನಮ್ಮ ನಂಬಿಕೆ ಸುಳ್ಳಾಗ್ಲಿಲ್ವಲ್ಲ. ಹೌದಜ್ಜಿ, ಊರಿಗೆಲ್ಲ ಬೆಳಕು ಕೊಟ್ಟು ಕೈಯ ಒಂದು ಬೆಂಕಿ ಇಡಲ್ಲ ಅಂತ ಗೊತ್ತಿತ್ತು. ನೀವೆಲ್ಲ ಹೊರಗಿನವರಾದ್ರೂ ಅವನೇನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದ್ರೆ ಅವನ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ರಿ. ಆದ್ರೆ ನಾವು ಅವನ ಹೆತ್ತವರಾಗಿ ಅವನಿಗೆ ಅವಮಾನ ಮಾಡಿಬಿಟ್ವಿ. ಹುಟ್ಟದಾಗಿನಿಂದಾನು ಅವನೇನು ಅಂತ ಗೊತ್ತಿದ್ರು ಕುರುಡರಾಗ್ಬಿಟ್ವಿ. ನಮ್ಮಂತ ತಂದೆ ತಾಯಿರ ಹೊಟ್ಟೆಯಲ್ಲಿ ಯಾವ ಮಕ್ಕಳು ಹುಟ್ಟಬಾರ್ದು. ಹಾಗನ್ಬೇಡ ಕಲ್ಯಾಣ ದೇವ, ಇದ್ರಲ್ಲಿ ಯಾವ ತಪ್ಪು ಇಲ್ಲ. ನ್ಯಾಯಸ್ಥಾನದಲ್ಲಿ ಕೂತಿದ್ರಿಂದ ಮಗನ ಪರವಾಗಿ ವಹಿಸ್ಕೊಂಡೆ ಅನ್ನೋ ಅಪವಾದ ಬರಬಾರ್ದು ಅಂತ ನೀನ್ ಪ್ರಾಮಾಣಿಕವಾಗಿ ತೀರ್ಪು ಕೊಟ್ಟಿದ್ಯಾ. ಅವರೇನೋ ಪ್ರಾಮಾಣಿಕವಾಗಿ ತೀರ್ಪು ಕೊಟ್ರು, ಆದ್ರೆ ನಾನು ನನ್ನ ಮಗ ಪ್ರಾಮಾಣಿಕ ಅಂತ ಗೊತ್ತಿದ್ರು ನಾನು ನಂಬಲಿಲ್ಲ. ಬಾಯಿ ಬಂದಾಗ ಬೈದ್ಬಿಟ್ಟೆ. ಹೆತ್ತು ಕರಳು ಅನ್ನೋದನ್ನ ಮರ್ತು ನೀ ನನ್ನ ಮಗನೇ ಅಲ್ಲ, ಮನೆಗೆ ಕಾಲಿಡ್ಬೇಡ ಅಂದ್ಬಿಟ್ಟೆ. ನಾನು ಪಾಪಿ, ನಾನು ಮಹಾಪಾಪಿ. ದಯವಿಟ್ಟು ನನ್ನ ಮಾತನ್ನ ಮನ್ಸು ಕಚ್ಕೋಬೇಡಪ್ಪ. ನನ್ನನ್ನು ಕ್ಷಮಿಸ್ಬಿಡು ಕಂದ. ಬಾ ಮನೆಗೆ ಹೋಗೋಣ. ಇಲ್ಲಮ್ಮ, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಮನೆ ಬಿಟ್ಟು ಹೊರಡಲೇಬೇಕು. ಅದು ದೈವ ಸಂಕಲ್ಪ. ಆದರೆ ಒಬ್ಬ ಮಗನಾಗಿ ಮಾತೃವಾಕ್ಯವನ್ನು ಮೀರಿ ಮನೆ ಬಿಟ್ಟು ಹೋಗೋ ಅಧಿಕಾರ ನನಗಿರಲಿಲ್ಲ. ನನಗೆ ನಿನ್ನ ಅನುಮತಿ ಬೇಕಾಗಿತ್ತು. ಈಗ ಸಂದರ್ಭದ ಶಿಶುವಾಗಿ ನೀನೇ ಮನೆ ಬಿಟ್ಟು ಹೋಗು ಅಂದಿದ್ರಿಂದ ನನಗೆ ಮಾತೃಬಂಧನದಿಂದ ಬಿಡುಗಡೆ ಸಿಕ್ತು. ಇನ್ನು ನನಗೆ
ಯಾವ ಹಂಗೂ ಇಲ್ಲ, ಯಾರ ಋಣನೂ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಯಾಕೆ ಈ ಗತಿ ತಂದ್ಬಿಟ್ಟೆ? ನಾನು ಯಾವ ಪಾಪ ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ? ಇದು ಪಾಪ ಅಲ್ಲಮ್ಮ, ಪುಣ್ಯ. ಶಿಕ್ಷೆ ಅಲ್ಲಮ್ಮ, ಸೇವೆ. ಮಕ್ಕಳನ್ನ ಹೆತ್ತು ಲೋಕಾರ್ಪಣೆ ಮಾಡೋ ಪುಣ್ಯ ಎಷ್ಟು ಜನ ತಂದೆ ತಾಯಿಗೆ ಸಿಗುತ್ತೆ ಹೇಳು? ಹುಟ್ಟಿದ ಮರಗಳನ್ನೆಲ್ಲ ಭೂಮಿ ತಾಯಿನೇ ಇಟ್ಕೊಂಡಿದ್ದಿದ್ರೆ ನಮಗೆಲ್ಲ ವಾಸ ಮಾಡೋಕ್ಕೆ ಮನೆಯೇ ಇರ್ತಾ ಇರಲಿಲ್ಲ. ನನಗೆ ಈ ಊರಿನ ಋಣ ಮುಗೀತು. ನಿನ್ನ ಆಸೆಯಂತೆ ನನಗೆ ಕೈತು ತಿನ್ನಿಸಿ ನನ್ನನ್ನು ಸಂತೋಷದಿಂದ ಕಳಿಸ್ಕೊಡಮ್ಮ. ಇಲ್ಲ ಇಲ್ಲ, ನನಗೆ ಯಾವ ಪುಣ್ಯನೂ ಬೇಡ. ನನ್ನ ಸ್ವಾರ್ಥಿ ಅಂದರೂ ಸರಿ, ನನಗೆ ನನ್ನ ಮಗ ಬೇಕು, ನನ್ನ ಮಗ ಬೇಕು. ನಾನಿನ್ನ ಕಳಿಸ್ಕೊಡಲ್ಲ ಕಂದ, ನಾನಿನ್ನ ಕಳಿಸ್ಕೊಡಲ್ಲ. ನೀನು ನಮ್ಮೂರಲ್ಲೇ ಇರಬೇಕು. ನಿನ್ನ ಬಿಟ್ಟಿರೋ ಶಕ್ತಿ ನಮಗಿಲ್ಲ ಕಣಪ್ಪ. ನಾವ್ಯಾರು ನಿನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ. ನೀವ್ಯಾರೇ ತಡೆದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡಿ. ನನ್ನ ಕ್ಷಮಿಸು ಮರಿದೇವ. ನಾನು ಪ್ರತ್ಯಕ್ಷವಾಗಿ ನೋಡಿದೆ, ಆದರೆ ಪ್ರಮಾಣಿಸ್ಲಿಲ್ಲ. ನೀನು ಎಂತವನು ಅಂತ ಗೊತ್ತಿದ್ದು ನಿನ್ನ ವಿರುದ್ಧ ಸಾಕ್ಷಿ ಹೇಳ್ಬಿಟ್ಟೆ. ನನ್ನ ಕ್ಷಮಿಸು ಮರಿದೇವ, ನನ್ನ ಕ್ಷಮಿಸು. ಇಲ್ಲ ಮಧುವಣ್ಣ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವು ನಿಮಿತ್ತ ಮಾತ್ರ, ಎಲ್ಲವೂ ಕಾಲನ ಪಾತ್ರ. ನೀವು ರೇಣುಕಾ ಚಿಕ್ಕಿ ಇಬ್ರು ಹೀಗೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನೀಗ ಮನೆ ಬಿಟ್ಟು ಹೋಗೋ ಸಮಯ ಬಂದಿದೆ. ಬೇಡ ಮರಿದೇವ, ನಮ್ಮನ್ನ ಬಿಟ್ಟು ಹೋಗ್ಬೇಡ. ಗುರುದೇವ, ಕರೆದಾಗ ಬಂದು ಕಾಪಾಡೋ ಪ್ರಭುವೇ, ನಮಗೆ ಬಂದೊದಗಿರೋ ಸಂಕಷ್ಟದಿಂದ ಪಾರು ಮಾಡುತ್ತದೆ. ಪಾರು ಮಾಡು. ಗುರುದೇವ, ಗುರುದೇವ, ಗುರುದೇವ. ದಾರಿ ತೋರಿ ಗುರುದೇವ, ನಮ್ಮ ಸಂಕಷ್ಟನ ಪಾರು ಮಾಡಿ. ನೋಡಿ ನೋಡಿ ಗುರುದೇವ, ಬಾಯಿ ತಪ್ಪ ಆಡಿದ ಮಾತನ್ನೇ ಮುಂದೆ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡಿ ನಿಂತಿದ್ದಾನೆ. ನೀವಾದ್ರೂ ಇವನು ಬುದ್ಧಿ ಹೇಳಿ ಗುರುದೇವ, ನೀವಾದ್ರೂ ಇವನು ಬುದ್ಧಿ ಹೇಳಿ. ಹೇಳುವುದಕ್ಕೂ ಕೇಳುವುದಕ್ಕೂ ಏನು ಉಳಿದಿಲ್ಲ ಉತ್ತರಾಜಮ್ಮ. ನಾನಂದು ಬಂದಾಗ 7 ವರ್ಷ 7 ತಿಂಗಳು 7ನೇ ದಿನ, ಕಾರ್ತಿಕ ಮಾಸದ ಚತುರ್ಥಿ ಸ್ವಾತಿ ನಕ್ಷತ್ರದಂದು ತುಂಬಿದ ಸೋಮವಾರದ ಶುಭ ಮುಹೂರ್ತದಲ್ಲಿ ನನ್ನ ಮುತ್ತಿನ ಜೋಳಿಗೆಗೆ ನಿನ್ನ ಪುತ್ರನನ್ನು ಭಿಕ್ಷೆಯಾಗಿ ನೀಡಬೇಕೆಂದು ಹೇಳಿದ್ದೆ. ಎಷ್ಟು ಬೇಗ ನಿನಗೆ ಮರೆತು ಹೋಯ್ತೆ ಮಗಳೇ. ಆ ಕಾಲ ಈಗ ಬಂದಾಯ್ತು. ಮಗನನ್ನು ಮನೆ ಬಿಟ್ಟು ಹೋಗು ಎಂದು ಹೇಳಿದ್ದು ತುಟಿ ಮೀರಿದ ಮಾತು. ಆ ಶಿವನೇ ನಿನ್ನ ನಾಲಿಗೆಯ ಮೇಲೆ ನಿಂತು ಆಡಿಸಿದ ಮಾತು. ನಾನು ಅಂದೇ ನುಡಿದಿದ್ದೆ, ನೀನು ಮನೆ ಬಿಟ್ಟು ಹೋಗು ಎಂದು ಹೇಳುವವರೆಗೆ ಅವನು ಇಲ್ಲಿಂದ ಹೋಗಲೂ ಸಾಧ್ಯವಿಲ್ಲ. ನೀನು ಹೋಗು ಎಂದು ಹೇಳಿದ ಮೇಲೆ ಅವನಿಲ್ಲಿ ನಿಲ್ಲಲೂ ಸಾಧ್ಯವಿಲ್ಲ ಎಂದು. ನೀನು ನುಡಿದಾಯ್ತು, ಅವನು ಹೊರಟಾಯ್ತು. ಎಲ್ಲವೂ ಶಿವನಿಚ್ಛೆಯಂತೆ ನಡೆಯಲೇಬೇಕು. ನೀವೀಗ ಮಗನನ್ನು ಬೀಳ್ಕೊಡಲು ಸಿದ್ಧರಾಗಿ ಹೊರಡು ಮಗಳೇ. ನಿನ್ನ ಮಗನಿಗೆ ಕೈತುತ್ತು ತಿನ್ನಿಸುವ ಬಹುದಿನಗಳ ಆಸೆಯನ್ನು ಪೂರೈಸಿಕೋ.
ಊರಿನ ಕೇರಿಗಳನ್ನು ಸುತ್ತಿ ಕುಲೆಂಟು ಜಾತಿಯ ಮನೆಗಳಿಂದ ಭಿಕ್ಷೆಯನ್ನು ಬೇಡಿ ತಂದು ಅಡುಗೆಯನ್ನು ಮಾಡಿ ಈ ನಿನ್ನ ಮಗನಿಗೆ ಕೈತುತ್ತು ತಿನ್ನಿಸಬೇಕು. ಗುರುದೇವ, ಮಗನನ್ನು ಕಳೆದುಕೊಳ್ಳೋ ಆತಂಕದಲ್ಲಿ ಈಗಾಗಲೇ ನಾವು ಕುಸಿದು ಹೋಗಿದ್ದೇವೆ. ಈ ಸಮಯದಲ್ಲಿ ಭಿಕ್ಷೆ? ಈ ಭಿಕ್ಷೆ ನಿಮಗೆ ಶಿಕ್ಷೆಯಲ್ಲ ಕಲ್ಯಾಣ ದೇವ, ಶಿವನಿಚ್ಛೆ. ಜಾತಿ ವ್ಯವಸ್ಥೆಯಿಂದ ನರಳುತ್ತಿರುವ ಈ ಸಮಾಜದಲ್ಲಿ ಮೇಲು ಕೀಳು ಎಂಬ ಭೇದ ಭಾವ ತುಂಬಿ ತುಳುಕಾಡುತ್ತಿದೆ. ಈ ತಾರತಮ್ಯವನ್ನು ಹೋಗಲಾಡಿಸಿ ಮಾನವರೆಲ್ಲರೂ ಒಂದೇ ಜಾತಿ ಎಂದು ಜಗತ್ತಿಗೆ ಸಾರುವುದೇ ಈ ಮರಿದೇವನ ಸಂಕಲ್ಪ. ಅದು ಅವನ ಲೋಕ ಕಲ್ಯಾಣ ಯಾತ್ರೆಯ ಮೊದಲ ಹೆಜ್ಜೆಯಿಂದಲೇ ಆರಂಭವಾಗಬೇಕು. ವ್ಯರ್ಥ ಕಾಲಹರಣ ಬೇಡ, ಎಲ್ಲ ಸಿದ್ಧತೆಗಳು ಬೇಗ ನೆರವೇರಲಿ. ಹುಟ್ಟು ಸಾವು ನಿಶ್ಚಿತ, ಮಾಡುವ ಸಾಧನೆಯಷ್ಟೇ ಶಾಶ್ವತ. ಮರಿದೇವನ ಕೀರ್ತಿ ಈ ಭೂಮಿ ಇರುವವರೆಗೂ ಶಾಶ್ವತವಾಗಲಿದೆ. ಅವನು ಹುಟ್ಟಿದಾಗ ನಿಮ್ಮಲ್ಲಿ ಯಾವ ಸಂಭ್ರಮವಿತ್ತೋ ಅವನನ್ನು ಕಳಿಸುವಾಗಲೂ ಅದೇ ಸಂಭ್ರಮವಿರಲಿ. ಗುರುದೇವ, ಏಳುಮಲೆ ಅಂಧಗಾರ, ಕುಂಜುಮಲೆ ಗುರುಕಾರ, ಏಳುಮಲೆ ಅಂಧಗಾರ, ಕುಂಜುಮಲೆ ಗುರುಕಾರ, ಪರುಷೆಯೆಲ್ಲ ಬಂದವರೇ ನೋಡುವ ಕಣ್ಣಾರ, ಜಗದೀಶ್ವರ ಸರ್ವೇಶ್ವರ, ಕೈ ಹಿಡಿದು ಕಾಪಾಡೋ ಮಾದೇಶ್ವರ. ಉತ್ತರ ಇಲ್ಲ ಸ್ವಾಮಿ, ನಾನು ಭಿಕ್ಷೆಗೆ ಬರೋದಿಲ್ಲ. ಉತ್ತರ ನಾನು ಜೋಳಿಗೆ ಹಿಡಿದ್ರೆ ತಾನೆ ಕುಲೆಂಟು ಜಾತಿ ಭಿಕ್ಷೆ, ಕುಲೆಂಟು ಜಾತಿ ಭಿಕ್ಷೆ ಬೇಡಿದ್ರೆ ತಾನೆ ಪ್ರಸಾದ, ಪ್ರಸಾದ ಇದ್ರೆ ತಾನೆ ಕೈತುತ್ತು, ಕೈತುತ್ತು ತಿನ್ಸಿದ್ರೆ ತಾನೆ ಅವನನ್ನ ಋಣ ಹರ್ಕೊಂಡು ಮನೆ ಬಿಟ್ಟು ಹೋಗೋದು. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನನ್ನ ಮಗನ ಉಳಿಸ್ಕೊಳ್ಳೋಕ್ಕೆ ಇದೊಂದೇ ನನ್ಗುಳ್ದಿರೋ ಕೊನೆ ಅವಕಾಶ. ಎಂತ ಮಾತಾಡ್ತಿದ್ಯಾ ಪುತ್ರ? ನೋಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನೋಡಿದರೆ ಲಿಂಗವೂ ಮೆಚ್ಚಿ ಅಹೂದಹೂ ತಿನ್ನಬೇಕು ಅಂದಿದ್ದಾರೆ ಅಣ್ಣನವರು. ನಾವು ಅಣ್ಣನವರ ಅನುಯಾಯಿಗಳು. ಗುರು ವ್ಯಾಘ್ರಾನಂದರಿಗೆ ಮಾತು ಕೊಟ್ಟು ಈಗ ಮಾತು ತಪ್ಪಿದ್ರೆ ಶಿವ ಮೆಚ್ಚುತ್ತಾನೆಯೇ? ನನ್ನನ್ನು ಯಾರು ಮೆಚ್ಚದಿದ್ರೂ ಪರವಾಗಿಲ್ಲ ಸ್ವಾಮಿ. ನನಗೆ ಮಾತಿಗಿಂತ ನನ್ನ ಮಗನೇ ಮುಖ್ಯ. ವ್ಯಾಘ್ರಾನಂದರು ಮಹಾಗುರುಗಳು. ಅವರ ಮಾತಿಗೆ ನಾವು ತಪ್ಪಿ ಅವರೇನಾದ್ರೂ ಮುನಿದ್ರೆ ನಾವು ಸುಟ್ಟು ಬೂದಿಯಾಗಿ ಹೋಗ್ತೀವಿ. ಸಂತೋಷ ಸ್ವಾಮಿ, ಸಂತೋಷ. ಮಗನ ದೂರ ಮಾಡಿಕೊಂಡು ದಿನ ಚಿಂತೆ ಅನ್ನೋ ಬೆಂಕಿಲಿ ಬೇಯೋದ್ಕಿಂತ ಗುರು ಕೋಪದಲ್ಲಿ ಬೂದಿ ಆದ್ರೆ ಈ ಹಾಳ್ ಜನ್ಮಕ್ಕೆ ಮುಕ್ತಿ ಆದ್ರೂ ಸಿಗುತ್ತೆ. ನಿನ್ನ ನಿಲುವು ಇದೇ ಆಗಿದ್ರೆ ಮಾತಿಗೆ ತಪ್ಪಿ ಗುರುಶಾಪಕ್ಕೆ ಗುರಿಯಾಗೋದಕ್ಕಿಂತ ನಾನೇ ಬೆಂಕಿಗೆ ಹಾರ್ಕೋತೀನಿ. ಆಮೇಲೆ ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಸ್ವಾಮಿ, ನಿಮ್ಗೂ ನನ್ನ ಕರುಳಿನ ಸಂತ ಅರ್ಥ ಆಗ್ತಿಲ್ವಾ ಸ್ವಾಮಿ? ಕಾಲ ಸಂಕಲ್ಪ, ದೈವ ಸಂಕಲ್ಪ, ವಿಧಿ ಸಂಕಲ್ಪದ ಮುಂದೆ ನಮ್ಮ ಆಸೆ ಸಂಕಷ್ಟಗಳೆಲ್ಲವೂ ನಗಣ್ಯ. ಉತ್ತರ ಲೋಕ ಕಲ್ಯಾಣಕ್ಕಾಗಿ ಮಗನನ್ನು ಹೆತ್ತ ತಾಯಿಯ ಗರ್ಭ ಯಾವತ್ತು ಖಾಲಿ ಜೋಳಿಗೆ ಅನ್ನೋದನ್ನ ಅರ್ಥ ಮಾಡ್ಕೋ. ಉತ್ತರ ಅರ್ಥ ಮಾಡ್ಕೋ.
ಅವನ ಲೋಕ ಕಲ್ಯಾಣಕ್ಕೆ ಹೊರಡೋದು ಅಂತ ಹುಟ್ಟಿದಾಗಲೇ ನಿರ್ಧಾರವಾಗಿದೆ ಉತ್ತರ. ಅದನ್ನ ನಮ್ಮ ಕೈಯಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತಲ್ಲ. ಬಾ ಉತ್ತರ. ಭವತಿ ಭಿಕ್ಷಾಂ ದೇಹಿ. ಭದ್ರ, ಈ ಪಾಪಿ ಮನೆಗೆ ಮೊದಲು ಕಾಲಿಟ್ರ? ಬೇಡ ತಾಯಿ, ಇಷ್ಟು ದಿನ ನಿಮ್ಮ ಮೇಲೆ ಅಗೆ ಸಾಧಿಸಿದ ಪಾಪಕ್ಕೆ ಮನೆ ಮಠ ಎಲ್ಲ ಕಳ್ಕೊಂಡು ಅನಾಥನಾಗಿ ಕೂತಿದ್ದೀನಿ. ಈಗ ನಾನು ನಿಮಗೆ ಭಿಕ್ಷೆ ನೀಡಿ, ನೀವು ಅದರಲ್ಲಿ ಅಡುಗೆ ಮಾಡಿ ತುತ್ತು ನೀಡಿ ಮರಿದೇವನ್ನ ಮನೆ ಬಿಟ್ಟು ಕಳಿಸಿದ್ರೆ ಅವನ್ನ ಕಳಿಸೋದಕ್ಕೆ ಸಹಾಯ ಮಾಡಿದ ಪಾಪ ನನಗೆ ತಟ್ಟೆ ಇರುತ್ತೆಯೇ? ಇಲ್ಲ ತಾಯಿ, ಯಾವುದೇ ಕಾರಣಕ್ಕೂ ಮರಿದೇವ ಮನೆ ಬಿಟ್ಟು ಹೋಗಬಾರ್ದು. ನಮ್ಮ ಪ್ರಾಣ ದೇವರು ಅವನು. ನಾನು ಭಿಕ್ಷೆ ನೀಡಲ್ಲ ತಾಯಿ, ನಾನು ಭಿಕ್ಷೆ ನೀಡಲ್ಲ. ನಮಗ್ ಪಾಪ ಬಂದ್ರೂ ಪರವಾಗಿಲ್ಲ, ಮರಿದೇವನ ಕಳ್ಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಭಿಕ್ಷೆ ಹಾಕಿ ನಾನು ಯಾವ ನರ್ಕಕ್ಕೆ ಹೋಗ್ಲಪ್ಪ. ನನ್ನ ಮಗಳಿಗೆ ದೃಷ್ಟಿ ಕೊಟ್ಟು ಅವಳು ಬಾಳಿಗೆ ಬೆಳಕಾದವನು ಮರಿದೇವ. ಅವನಿಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನಾನು ಭಿಕ್ಷೆ ಹಾಕಲ್ಲ, ಭಿಕ್ಷೆ ಹಾಕಲ್ಲ. ಸಮುದ್ರದಲ್ಲಿ ಎಷ್ಟೇ ದೂರ ನಡ್ಕೊಂಡು ಹೋದ್ರು ಮೊಣಕಾಲ್ಗಿಂತ ಮೇಲೆ ಎಳ್ಳೇ ಇಲ್ಲ ನೀರು. ಆಗಲೇ ಗೊತ್ತಾಗಿತ್ತು ನಾವೆಂತ ಪಾಪಿಗಳು ಅಂತ. ಅಲ್ಲ ಉತ್ತರ, ಊರೆಲ್ಲ ಹುಡುಕಿದ್ರು ಒಂದೇ ಒಂದು ಕಾಳು ಭಿಕ್ಷೆ ಹುಟ್ಲಿಲ್ವಲ್ಲ ನಮಗೆ. ಮರಿದೇವನ ಊರು ಬಿಟ್ಟು ಕಳ್ಸೋಕೆ ನಮಗ್ ಮಾತ್ರ ಅಲ್ಲ, ಊರಲ್ಲಿ ಯಾರಿಗೂ ಇಷ್ಟ ಇಲ್ಲ ಸ್ವಾಮಿ. ಹೊರಡೋದು ಅವನ ಹಣೆಲೇ ಬರೆದಿರುವಾಗ ನಮ್ಮ ಇಷ್ಟ ಕಷ್ಟಗಳಿಂದ ಏನು ಪ್ರಯೋಜನ ಉತ್ತರ? ಗುರುದೇವರು ಕುಲೆಂಟು ಜಾತಿಯಿಂದ ಪಡಿದಾನ ಪಡೆದು ಕೈ ತುತ್ತು ನೀಡಿ ಅಂತ ಹೇಳಿದ್ದಾರೆ. ಯಾರು ಭಿಕ್ಷೆ ನೀಡ್ದಿದ್ರೆ ನಾವ್ ತಾನೇ ಏನ್ ಮಾಡಕ್ಕಾಗತ್ತೆ ಸ್ವಾಮಿ? ಏನೂ ಮಾಡಕ್ಕಾಗಲ್ಲ ನಿಜ. ಆದ್ರೆ ನಾನೇ ಊರಿನ ಯಜಮಾನ, ನಾನೇ ಊರಿನ ಜನಕ್ಕೆ ಭಿಕ್ಷೆ ಕೊಡದಾಗಿ ಎತ್ಕಟ್ಟಿದ್ದೀನಿ ಅಂತ ಗುರುಗಳು ಅಂದ್ಕೊಂಡ್ರೆ ನಾವು ದುಃಖದಲ್ಲೂ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಸ್ವಾಮಿ. ಜನ ಭಿಕ್ಷೆ ಕೊಡದೇ ಇದ್ರೆ ನಮ್ ತಪ್ಪೇನಿದೆ? ತಾಯಿ ಮಗನ್ ಬೇರೆ ಮಾಡೋದು ಆ ಶಿವಂಗೂ ಇಷ್ಟ ಇಲ್ಲ ಅನ್ಸುತ್ತೆ ಸ್ವಾಮಿ. ಅವನೇ ದಾರಿ ತೋರಿಸ್ಲಿ. ಏನಮ್ಮ, ಏನಪ್ಪ, ಸ್ವಲ್ಪ ನಿಂತ್ಕೊಳ್ಳಿ. ಶರಣ ಸ್ವಾಮಿ. ಶರಣಾರ್ಥಿ. ಏನು ದಂಪತಿಗಳು ಕೈಯಲ್ಲಿ ಖಾಲಿ ಜೋಳಿಗೆ, ಮುಖದಲ್ಲಿ ವ್ಯಸನದ ಮಾಳಿಗೆ, ಏನು
ಭಿಕ್ಷೆ ಸಿಗ್ಲಿಲ್ವೇನು? ಕ್ಷಮಿಸಿ ಸ್ವಾಮಿ, ನಾವು ಭಿಕ್ಷುಕರಲ್ಲ, ಈ ಊರಿನ ಶರಣರು. ಲೋಕ ಕಲ್ಯಾಣಕ್ಕೆ ನಮ್ಮ ಮಗನ್ನ ಕಳಿಸ್ಕೊಡ್ಬೇಕಾಗಿದೆ. ಕಳಿಸ್ಕೊಡ್ಬೇಕು ಅಂದರೆ ಕುಲೆಂಟು ಜಾತಿಯ ಮನೆಗಳಿಂದ ಭಿಕ್ಷೆ ಬೇಡಿ ಅದರಿಂದ ಪ್ರಸಾದ ಮಾಡಿ ಅಮ್ಮ ಕೈ ತುತ್ತು ಮಾಡಿ ತಿನ್ನಿಸ್ಬೇಕು. ಇದು ಮಗನ ಕಟ್ಟಪ್ಪಣೆ. ಆದರೆ ಊರ್ ಜನಕ್ಕೆ ಅವನನ್ನು ಕಳಿಸ್ಕೊಡೋದೇ ಇಷ್ಟ ಇಲ್ಲ. ಯಾರೊಬ್ಬರು ಭಿಕ್ಷೆ ಹಾಕೋದಕ್ಕೆ ಸಿದ್ಧರಿಲ್ಲ. ನಾವು ಕಾಡಿ ಬೇಡಿ ಸಾಕಾಯ್ತು. ಮುಂದೇನು ಮಾಡಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಆಹಾ, ಎಂಥ ಪುಣ್ಯವಂತರು ನೀವು. ಹೆತ್ತ ಮಗನನ್ನೇ ಲೋಕ ಕಲ್ಯಾಣಕ್ಕಾಗಿ ದಾರಿ ಎರೆಯೋಕ್ಕೆ ಸಿದ್ಧವಾಗಿದ್ದೀರಾ. ನಿಮಗೆ ಸ್ವರ್ಗ ಪ್ರಾಪ್ತಿಯಾಗಲಿ. ಹಾಂ, ನನ್ನ ಜೋಳಿಗೆಲೆ ಕುಲೆಂಟು ಜಾತಿಯಲ್ಲಿ ಭಿಕ್ಷೆ ಪಡೆದ ಪಡಿಧಾನ್ಯವಿದೆ. ನಿಮ್ಮ ಸತ್ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ. ಶಿವ, ನೀವು ಜಂಗಮರು. ನೀವು ಪಡೆದ ಭಿಕ್ಷೆಯನ್ನ ನಾವು ಸ್ವೀಕರಿಸೋದು ಧರ್ಮ ಅಲ್ಲ ಸ್ವಾಮಿ. ನೋಡಪ್ಪ, ಇದು ನೀಡಿದವ್ರಿಗೆ ದಾನ, ಪಡೆದವ್ರಿಗೆ ಭಿಕ್ಷೆ. ಆದರೆ ಇದು ನನ್ನ ಜೋಳಿಗೆಗೆ ಬಂದ ಮೇಲೆ ಇದು ನನ್ನ ಸ್ವಂತದ್ದನ್ನು ಯಾರಿಗೆ ಬೇಕಾದರೂ ದಾನ ಮಾಡೋ ಹಕ್ಕು ನನಗಿದೆ. ಹೇಗೂ ನಮ್ಮ ಮನೇಲಿ ನನ್ನ ಪತ್ನಿ ಇಲ್ಲ, ನಾನೇ ಸೋಸಿ ಬೀಸಿ ಪ್ರಸಾದ ಸಿದ್ಧ ಮಾಡ್ಕೋಬೇಕು. ಅದ್ರ ಬದಲು ನಿಮ್ಮ ಮಗನಿಗೆ ಕೊಡೋ ಕೈ ತುತ್ತಲ್ಲಿ ನನಗೂ 2 ತುತ್ತು ಕೊಟ್ಟರೆ ನಿಮ್ಮ ಸಮಸ್ಯೆನೂ ಬಗೆಹರಿಯುತ್ತೆ, ನನಗೂ ತೃಪ್ತಿ ಆಗುತ್ತೆ. ಏನಂತೀರಾ? ಬೇಡ ಸ್ವಾಮಿ, ಅದು ಶಿವ ಕೊಟ್ಟಿದ್ದನ್ನು ಬೇಡ ಅನ್ಬಾರ್ದಮ್ಮ. ನನಗೂ ನೀನು ಕೈ ತುತ್ತು ತಿನ್ನೋ ಆಸೆ ಆಗಿದೆ. ತಗೊಳ್ಳಿ. ಸರಿ, ನೀವು ಹೋಗಿ ಪ್ರಸಾದ ಸಿದ್ಧ ಮಾಡಿ, ನಾನು ಆಮೇಲೆ ಬರ್ತೀನಿ. ಎಲ್ಲ ಬಂದವರೇ ನೋಡುವ ಕಣ್ಣಾರ, ಜಗದೀಶ್ವರ ಸರ್ವೇಶ್ವರ, ಕೈ ಹಿಡಿದು ಕಾಪಾಡೋ ಮಾದೇಶ್ವರ. ಆಡಿ ಕುಣೀರೋ ನೋಡಿ ಕುಣೀರೋ, ನಮ್ಮುದ್ದು ಮಾದೇವನ ಕೊಂಡಾಡಿ ಕುಣೀರೋ. ನಾನು ಕೈ ತುತ್ತು ತಿನ್ನಿಸ್ಬೇಕು ಅಂತ ಆಸೆ ಪಟ್ಟಾಗ ಅವನು ತಿನ್ನಲಿಲ್ಲ. ಆದರೆ ಈಗ ಅದನ್ನೇ ವಿಧಿ ಅನ್ನೋದು ಉತ್ತರ. ಜೀವನ ಪೂರ್ತಿ ಮನೆಗೆ ಬಂದ ಜಂಗಮರಿಗೆ ದಾಸೋಹ ಮಾಡಿದ್ದೀವಿ. ಈಗ ಮಗ ಕೇಳ್ತಾ ಇದ್ದಾನೆ. ಎಲ್ಲ ಶಿವನಿಚ್ಛೆ. ನೀನೆಲ್ಲ ಸಿದ್ಧ ಮಾಡ್ಕೊ,
ನಾನು ಹೋಗಿ ಮೀಸಲು ನೀರು ತರ್ತೀನಿ. ಅಂತಾರ ಗಂಗೆಯಲ್ಲಿ ಮಿಂದು ನಾ ಬಂದಿವ್ನಿ, ಕಾಡು ಮಲ್ಲಿಗೆ ತಂದು ಕಾದು ನಾ ನಿಂತಿವ್ನಿ. ಕಣ್ಬಿಟ್ಟು ನೋಡು ಸ್ವಾಮಿ, ಕರುಣೆಯ ತೋರು ಸ್ವಾಮಿ. ಕೈಯಲ್ಲಿ ಕಂಸಾಳೆ ನುಡಿಸಿ ನಿಂತಿವ್ನಿ, ಮನದಲ್ಲಿ ಮಹಾದೇವ ಎಂದು ನಾ ಕೂಗಿವ್ನಿ. ಈ ನನ್ನ ಮೊರೆಯ ಕೇಳೋ ಅಪ್ಪಾಜಿ, ನೀನೊಂದು ಮಾತು ಹೇಳೋ. ನೀನು ಭಕ್ತರೆಲ್ಲ ಬಂದವರೇ, ದರ್ಶನಕ್ಕೆ ನಿಂದವರೇ. ಮೀಸಲು ನೀರು ತರಕ್ಕೆ ಹೋಗ್ತಾ ಇದ್ದೀರಾ ಅಪ್ಪಾಜಿ? ಹೌದಪ್ಪ. ಕಲ್ಯಾಣಿಯಿಂದ ನೀರು ತರಕ್ಕೆ ತುಂಬಾ ಸಮಯ ಆಗುತ್ತೆ ಅಪ್ಪಾಜಿ. ಶಿವನಂದಿ ಬಾವಿಯಿಂದನೇ ನೀರು ತನ್ನಿ. ಶಿವನಂದಿ ಬಾವಿನ? ಅದರಲ್ಲೆಲ್ಲಪ್ಪ ನೀರಿದೆ. ನಾವು ಹುಡ್ತಾಗಿಂದನೂ ಅದರಲ್ಲಿ ಒಂದು ಹನಿ ನೀರಿಲ್ಲ. ಉತ್ತರಾಜಮ್ಮಂಗೆ ಮಕ್ಕಳಾಗೋದು, ಶಿವನಂದಿ ಬಾವಿಲಿ ನೀರು ತುಂಬೋದು ಎರಡೂ ಒಂದೇ ಅಂತ ಊರ್ ಜನರೆಲ್ಲ ಹೇಳ್ತಿದ್ರಂತೆ. ಉತ್ತರಾಜಮ್ಮಂಗೆ ಮಗ ಹುಟ್ಟಿದ್ಮೇಲೆ ಶಿವನಂದಿ ಬಾವಿಲಿ ನೀರು ಬರಲೇಬೇಕಲ್ವಾ ಅಪ್ಪಾಜಿ? ಧಾರಾಕಾರವಾಗಿ ಮಳೆ ಸುರಿದಾಗಲೇ ಅದರಲ್ಲಿ ಒಂದು ಹನಿ ನೀರು ನಿಲ್ಲ. ಇನ್ನಿಷ್ಟು ವರ್ಷ ಆದ್ಮೇಲೆ ಹೇಗಪ್ಪ ಸಾಧ್ಯ? ಬರುತ್ತೆ ಅಪ್ಪಾಜಿ, ಅಮ್ಮನ್ನು ಕರ್ಕೊಂಡು ಹೋಗಿ. ನನ್ನ ಹೆಸರು ಹೇಳಿ ಬಾವಿಯೊಳಗೆ ಕೊಡ ಬಿಡಿ. ಕೊಡ ತುಂಬ ಸಿಹಿ ನೀರು ಸಿಗುತ್ತೆ. ಏನು ಹೇಳ್ತಾ ಇದೆಯಪ್ಪ? ನಾನು ಹೇಳ್ದಾಗ ಮಾಡಿ. ಮರಿದೇವ, ಈ ಬಾವಿನಲ್ಲಿ ಎಲ್ಲಪ್ಪ ಇದೆ ನೀರು? ಇಲ್ಲಿ ಯಾವಾಗ ತಾನೇ ನೀರಿತ್ತಪ್ಪ? ಈಗ ದಿಢೀರಂತ ನೀರು ಬರೋಕ್ಕೆ ಹೇಗಪ್ಪ ಸಾಧ್ಯ? ಬರುತ್ತೆ ಅಜ್ಜಿ, ಖಂಡಿತ ಬರುತ್ತೆ. ಅಮ್ಮ, ನೀನೊಂದ್ಸಲಿ ನೋಡು. ಅಪ್ಪಾಜಿ ನೋಡ್ದಾಗ ಕಾಣಿಸ್ದೇ ಇರೋ ನೀರು ನನಗೆ ಮಾತ್ರ ಹೇಗಪ್ಪ ಕಾಣುತ್ತೆ? ನಿನ್ನ ಕಣ್ಣಿಗೆ ನೀರು ಕಾಣಲಿಲ್ಲ ಅಂದರೆ ನಿನ್ನ ಕಣ್ಣೀರು ಒರೆಸಿ ನಾನು ನಿನ್ನ ಜೊತೆನೇ ಉಳಿತೀನಮ್ಮ. ನೀರು ಕಂಡ್ರೆ ನೀನು ಕಣ್ಣೀರು ಹಾಕದೆ ತುತ್ತಿಟ್ಟು ಬುತ್ತಿ ಕಟ್ಟಿ ನನ್ನ ನಗ್ನಗ್ತಾ ಕಳಿಸ್ಬೇಕಮ್ಮ. ತಡ ಮಾಡದೆ ಒಂದ್ಸಲಿ ಬಾವಿ ನೋಡಮ್ಮ. ಕಾಳ,
ಬಾವಿಲಿ ನೀರು ಬರ್ತಾ ಇದೆ. ಮರಿದೇವ, ನೀನು ಮನುಷ್ಯ ಅಲ್ಲಪ್ಪ, ಸಾಕ್ಷಾತ್ ಪರಮೇಶ್ವರ. ಇಷ್ಟು ದಿನ ಊರವ್ರಿಗೆಲ್ಲ ಉಪಕಾರ ಮಾಡ್ತಿದ್ದೆ, ಈಗ ಊರಿಗೆ ಉಪಕಾರ ಮಾಡಿದೆಪ್ಪ. ಊರಿನ ಹೆಣ್ಮಕ್ಳ ಕಷ್ಟನೆಲ್ಲ ಪರಿಹಾರ ಮಾಡಿದೆ. ನೀನು ಭಗೀರಥ ಕಣಪ್ಪ, ಉತ್ತಮಪುರಕ್ಕೆ ಗಂಗೆ ಅಂತಂದ ಭಗೀರಥ. ಉಗೆ ಉಗೆ ಮರಿದೇವ. ಪ್ರಸಾದಕ್ಕೆ ಸಿದ್ಧವಾಗಿದೆ, ಒಳಗೆ ದಯಮಾಡಿಸಿ ಗುರುದೇವ. ನೀನು ಒಳಗ್ ಬಾರೋ ಮರಿದೇವ. ಒಮ್ಮೆ ಹೊಸಲ್ ದಾಟಿ ಒಳಗೆ ಬರಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಒಳಗೆ ಹೇಗಮ್ಮ ಬರಲಿ? ನನಗೆ ಇಲ್ಲೇ ಕೈ ತುತ್ಕೊಡು. ಮನೆ ಬಿಟ್ಟು ಹೋಗೋದಕ್ಕೂ ಹಠ ಸಾಧಿಸ್ದೆ. ಈಗ ಕೈ ತುತ್ಗೂ ಹಠನೇನಪ್ಪ? ಹೆತ್ತವ್ರ ಮೇಲೆ ಹಠ ಸಾಧಿಸೋಷ್ಟು ಕಟುಕ ಅಲ್ಲಮ್ಮ ನಿನ್ ಮಗ. ಅಂಬಿನಿಂದ ಬಿಟ್ಟ ಬಾಣ, ನಾಲಿಗೆಯಿಂದ ಬಿದ್ದ ಮಾತು ಮತ್ತೆ ಹಿಂದಿರುಗಿ ಪಡೆಯಕ್ಕಾಗಲ್ಲ ಅನ್ನೋ ಪ್ರಜ್ಞೆ ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಜಂಗಮನಿಗೆ ಜಗಲಿ ಆದ್ರೇನು, ಮನೆ ಆದ್ರೇನು? ನೀನು ಕೈತೂತ್ ನೀಡಿದ್ರೆ ನಾನು ಕೂತ ಜಾಗನೇ ದಾಸೋಹ ಮಂಟಪ. ನಿನ್ನ ಹಸ್ತಾನೆ ಅಕ್ಷಯ ಪಾತ್ರೆ. ನೀ ನೀಡೋ ಕೈತುತ್ತೆ ಅಮೃತ ಅಮ್ಮ. ಮರಿದೇವನ ಇಚ್ಛೆಯಂತೆ ಇಲ್ಲಿಯೇ ಪ್ರಸಾದವಾಗಲಿ ತಾಯಿ. ತಮ್ಮಂತ ಮಹಾನುಭಾವರನ್ನ ಹೊರಗೆ ಕೂರಿಸಿ ಪ್ರಸಾದ ನೀಡೋದು ಸಂಸ್ಕಾರ ಅಲ್ಲ ಗುರುದೇವ. ತಾವಾದ್ರೆ ಒಳಗೆ ಬಂದು ಪ್ರಸಾದ ಸ್ವೀಕರಿಸಬಹುದಲ್ವೇ? ಕೂಡುವ ಸ್ಥಳ ಮುಖ್ಯವಲ್ಲ, ನೀಡುವ ಕೈ ಮುಖ್ಯ ಕಲ್ಯಾಣದೇವ. ಮುಂದೆ ಈ ಜಗುಲಿ ಜಗದ ಹಸಿವನ್ನು ನೀಗಿಸುವ ಅನ್ನ ಕಣಜವಾಗುತ್ತದೆ, ಹೊನ್ನ ಕಣಜವಾಗುತ್ತದೆ. ಮರಿದೇವನ ಮನದಿಚ್ಛೆಯಂತೆ ನಾವು ಇಲ್ಲಿಯೇ ಪ್ರಸಾದವನ್ನು ಸ್ವೀಕರಿಸುತ್ತೇವೆ. ಅನುಭವಿಗಳ ಇಚ್ಛೆಯ ಮುಂದೆ ಅನಾನುಭವಿಗಳು ಹೆಚ್ಚು ಮಾತಾಡಬಾರದು. ತಮ್ಮ ಇಚ್ಛೆಯಂತೆ ಆಗ್ಲಿ ಗುರುದೇವ.
ಅಮ್ಮ, ಏನ್ ತಾಯಿ, ಊರವ್ರು ಯಾರು ನಿನಗೆ ಭಿಕ್ಷೆ ಕೊಡದೆ ಇದ್ದಾಗ ನಾನು ಬಂದು ನನ್ನ ಜೋಳಿಗೆಯಲ್ಲಿದ್ದ ಭಿಕ್ಷೆ ನಿನಗೆ ನೀಡಿದೆ. ನಿಮ್ಮ ಮಗನ ಜೊತೆ ನನಗೂ 2 ತುತ್ತು ನೀಡಿ ಅಂತ ಕೇಳಿದ್ದೆ. ಇಷ್ಟು ಬೇಗ ಮರ್ತು ಬಿಟ್ರಲ್ಲ. ಕ್ಷಮಿಸಿ ಸ್ವಾಮಿ, ಮಗನ ತಲ್ಲಣದಲ್ಲಿ ಮರುವುಂಟಾಯಿತು. ಸಕಾಲದಲ್ಲಿ ಬಂದು ಎಚ್ಚರಿಸಿದ್ರಿ. ಪ್ರಸಾದ ಸಿದ್ಧವಿದೆ. ಉತ್ತರ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತನ್ನಿ ಇವನಂತ ಚೆಲುವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತನ್ನಿ ಇವನಂತ ಚೆಲುವರಿಲ್ಲ ನೋಡುವಾರೆ. ಒಂದೇ ಕೈಲಾಜನ ಕಪೋಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಜನ ಕಪೋಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡುವಾರೆ. ಇವನಂತ ಮನೆ ಒಳಗೆ ದಯಮಾಡಿಸಿ ಸ್ವಾಮಿ. ಬೇಡ ಸ್ವಾಮಿ, ನನಗೂ ನಿಮ್ಮ ಮಗನ ಜೊತೆನೆ ಕೂತ್ಕೊಂಡು ಕೈ ತುತ್ತಾಕಿ. ನಾನು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ. ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಶಿವ ಶಿವ, ತಮ್ಮಂತ ಹಿರಿಯರ ಕೋರಿಕೆಯನ್ನ ಈಡೇರಿಸ್ತಿರೋದಕ್ಕಾಗುತ್ತೆಯೇ? ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕ ತಕ್ಕ ಕಾಣೆ ಪಕ್ಕ ಥಯ್ಯ ಥಯ್ಯಾರೊಂದರ್ಥ ಕಾಣೆ. ವಯ್ಯಾರ ಮೂರು ಲೋಕ ತಕ್ಕ ಕಾಣೆ ಪಕ್ಕ ಥಯ್ಯ ಥಯ್ಯಾರೊಂದರ್ಥ ಕಾಣೆ. ಶಿವನು ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡುವಾರೆ. ಇವನಂತ ಚೆಲುವರಿಲ್ಲ ನೋಡುವಾರೆ. ಮೊದಲ ತುತ್ತು ಮಗನಿಗೆ ನೀಡು ತಾಯಿ. ಎಲ್ಲಾದ್ರೂ ಉಂಟಾ ಸ್ವಾಮಿ? ಮೊದಲು ಅತಿಥಿ ಸತ್ಕಾರ. ಈ ಪ್ರಸಾದಕ್ಕೆ ಪಡಿಧಾನ್ಯ ನೀಡಿದವರು ನೀವು. ಮೊದಲು ತುತ್ತು ನಿಮಗೆ ಸಲ್ಲಬೇಕು, ಆಮೇಲೆ ಮಗ. ಆಹಾ, ದುಃಖದಲ್ಲೂ ನಿನ್ನ ಧರ್ಮ ಪ್ರಜ್ಞೆ ನೋಡಿ ಶಿವ ಸಂತೃಪ್ತನಾದ ತಾಯಿ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದು ಒಳ್ಳೆಯದಕ್ಕೆ, ಆಗ್ಬೇಕಾಗಿರೋದು ಒಳ್ಳೆಯದಕ್ಕೆ ತಾಯಿ. ಬರುವಾಗ ಏನೂ ತರಲಿಲ್ಲ, ಹೋಗುವಾಗ ಏನೂ ತಗೊಂಡೋಗಲ್ಲ. ಈ ಸತ್ಯನ ಅರ್ಥ ಮಾಡ್ಕೊ, ದುಃಖ ಎಲ್ಲ ನಾಶ ಆಗುತ್ತೆ. ಕೈ ತುತ್ತು ನೀಡ್ತಾಯಿ.